ನಮಸ್ಕಾರ. ಬನ್ನಿ, ಏಪ್ರಿಲ್ 16ರ ಪ್ರಮುಖ ಸುದ್ದಿಗಳನ್ನು ಒಮ್ಮೆ ಆಳವಾಗಿ ವಿಶ್ಲೇಷಣೆ ಮಾಡೋಣ. ದೇಶ, ವಿದೇಶ ಮತ್ತು ನಮ್ಮ ರಾಜ್ಯದಲ್ಲಿ ನಡೆದ ಪ್ರಮುಖ ಘಟನೆಗಳ ಹಿಂದಿನ ಸಂಪೂರ್ಣ ಚಿತ್ರಣವನ್ನ ಅರ್ಥಮಾಡಿಕೊಳ್ಳೋಣ. ಇವತ್ತು ನಾವು 3 ಮುಖ್ಯ ವಿಷಯಗಳ ಬಗ್ಗೆ ಮಾತಾಡೋಣ. ಮೊದಲಿಗೆ ರಾಷ್ಟ್ರೀಯ ಮಟ್ಟದ ಸುದ್ದಿಗಳು, ನಂತರ ಜಾಗತಿಕವಾಗಿ ಏನಾಗ್ತಿದೆ ಅನ್ನೋದನ್ನ ನೋಡಿ, ಕೊನೆಯಲ್ಲಿ ನಮ್ಮ ಕರ್ನಾಟಕದ ಪ್ರಮುಖ ವರದಿಗಳತ್ತ ಗಮನ ಹರಿಸೋಣ. ಸರಿ, ಹಾಗಿದ್ರೆ ಮೊದಲಿಗೆ ನಮ್ಮ ದೇಶದ ಕೆಲವು ಅತ್ಯಂತ ಮಹತ್ವದ ಸುದ್ದಿಗಳಿಂದ ಇವತ್ತಿನ ವಿಶ್ಲೇಷಣೆಯನ್ನ ಶುರು ಮಾಡೋಣ. ಮೊದಲನೇ ಸುದ್ದಿ, ಇದು ಧಾರ್ಮಿಕ ನಂಬಿಕೆಗಳಿಗೆ ಸಂಬಂಧಿಸಿದ್ದು. ಶಬರಿಮಲೆ ಸೇರಿದಂತೆ ಧಾರ್ಮಿಕ ಸ್ಥಳಗಳಲ್ಲಿ ಮಹಿಳೆಯರ ಪ್ರವೇಶದ ಬಗ್ಗೆ ದೊಡ್ಡ ಚರ್ಚೆ ನಡೀತಿದೆಯಲ್ಲ, ಆ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಒಂದು ಬಹಳ ಮುಖ್ಯವಾದ ಮಾತನ್ನು ಹೇಳಿದೆ. 9 ನ್ಯಾಯಮೂರ್ತಿಗಳ ಪೀಠ ಈ ವಿಚಾರಣೆ ನಡೆಸ್ತಿದೆ. ಅಂದ್ರೆ ಕೋರ್ಟ್ ಏನ್ ಹೇಳ್ತಿದೆ ಅಂದ್ರೆ, ನೋಡಿ, ಕೋಟ್ಯಾಂತರ ಜನರು ಬಹಳ ಕಾಲದಿಂದ ನಂಬಿಕೊಂಡು ಬಂದಿರೋ ಒಂದು ವಿಷಯವನ್ನ ಇದು ಸರಿನಾ ತಪ್ಪಾ ಅಂತ ನಾವು ಕಾನೂನಿನ ಚೌಕಟ್ಟಿನಲ್ಲಿ ಹೇಳೋದಷ್ಟು ಸುಲಭವಲ್ಲ, ಅದು ತುಂಬಾ ಕಷ್ಟದ ಕೆಲಸ ಅಂತ ಅಭಿಪ್ರಾಯಪಟ್ಟಿದೆ. ಇದು ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಸಂವಿಧಾನದ ಹಕ್ಕುಗಳ ನಡುವಿನ ಒಂದು ಸೂಕ್ಷ್ಮ ವಿಚಾರ. ಕೋರ್ಟ್ನಲ್ಲಿ ನಡೆದ ವಾದಗಳು ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದ್ವು. ಒಂದ್ ಕಡೆ ಸಂವಿಧಾನದಲ್ಲಿ ಸಾಮಾಜಿಕ ಸುಧಾರಣೆಗೆ ಅವಕಾಶ ಇದೆ ಅನ್ನೋ ವಾದ, ಇನ್ನೊಂದು ಕಡೆ ಧರ್ಮದ ಆಚರಣೆಗಳು ಸರಿಯೋ ತಪ್ಪೋ ಅಂತ ನ್ಯಾಯಾಲಯ ನಿರ್ಧರಿಸೋಕೆ ಆಗಲ್ಲ ಅನ್ನೋ ಪ್ರತಿವಾದ. ಅಷ್ಟೇ ಅಲ್ಲ, ನೂರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರೋ ಸಂಪ್ರದಾಯಗಳನ್ನ ಹೀಗೆ PIL ಹಾಕಿ ಪ್ರಶ್ನಿಸೋದು ಸರಿನಾ ಅನ್ನೋ ಮೂಲಭೂತ ಪ್ರಶ್ನೆ ಕೂಡ ಎದ್ದಿದೆ. ಈಗ ಇನ್ನೊಂದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರೋ ವಿಷಯಕ್ಕೆ ಬರೋಣ. ಅದುವೇ ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆ. 2011ರ ಜನಗಣತಿಯನ್ನು ಆಧಾರವಾಗಿಟ್ಕೊಂಡು ದೇಶದಾದ್ಯಂತ ಲೋಕಸಭಾ ಸೀಟುಗಳನ್ನ ಮತ್ತೆ ಡಿವೈಡ್ ಮಾಡಕ್ಕೆ ಸರ್ಕಾರ ಮುಂದಾಗಿದೆ. ಒಂದು ವೇಳೆ ಇದು ಜಾರಿಗೆ ಬಂದ್ರೆ ನಮ್ಮ ಲೋಕಸಭೆಯ ಸಂಸದರ ಸಂಖ್ಯೆ ಸರಿಸುಮಾರು 850ಕ್ಕೆ ಏರಿಕೆ ಆಗಬಹುದು. ಹಾಗಿದ್ರೆ ಇದರಿಂದ ಯಾರಿಗೆ ಲಾಭ? ಮೊದಲಿಗೆ ಲಾಭ ಆಗೋ ರಾಜ್ಯಗಳನ್ನ ನೋಡೋಣ. ಹೆಚ್ಚಿ ಜನಸಂಖ್ಯೆ ಇರೋ ಉತ್ತರ ಭಾರತದ ರಾಜ್ಯಗಳಿಗೆ ಇದರಿಂದ ದೊಡ್ಡ ಮಟ್ಟದ ರಾಜಕೀಯ ಲಾಭ ಸಿಗಲಿದೆ. ಉದಾಹರಣೆಗೆ, ಉತ್ತರ ಪ್ರದೇಶದ ಸೀಟುಗಳು 80ರಿಂದ 140ಕ್ಕೆ ಏರಬಹುದು. ಬಿಹಾರ್, ರಾಜಸ್ಥಾನದಂತಹ ರಾಜ್ಯಗಳಲ್ಲೂ ಸೀಟುಗಳು ಗಣನೀಯವಾಗಿ ಹೆಚ್ಚಾಗಲಿವೆ. ಇದಕ್ಕೆ ವಿರುದ್ಧವಾಗಿ ದಕ್ಷಿಣದ ರಾಜ್ಯಗಳ ಕತೆ ಏನು? ಇಲ್ಲಿ ನೋಡಿ, ನಮ್ಮ ಕರ್ನಾಟಕದಲ್ಲಿ ಸೀಟುಗಳು 28ರಿಂದ 42ಕ್ಕೆ ಹೆಚ್ಚಾಗ್ಬೋದು, ನಿಜ. ಆದರೆ ಒಟ್ಟು 850 ಸೀಟುಗಳಿಗೆ ಹೋಲಿಸಿದಾಗ ನಮ್ಮ ರಾಜ್ಯದ ರಾಜಕೀಯ ಪ್ರಾತಿನಿಧ್ಯದ ಪಾಲು ಅಂದ್ರೆ ಪರ್ಸೆಂಟೇಜ್ ಅದು ಕಡಿಮೆ ಆಗುತ್ತೆ. ಇದೇ ಪರಿಸ್ಥಿತಿ ತಮಿಳುನಾಡು, ಕೇರಳಕ್ಕೂ ಎದುರಾಗಲಿದೆ. ಇಲ್ಲಿರೋ ಅಸಲಿ ಸಮಸ್ಯೆ ಏನು ಗೊತ್ತಾ? ಯಾವ ರಾಜ್ಯಗಳು ಕುಟುಂಬ ಯೋಜನೆಯನ್ನ ಅಳವಡಿಸಿಕೊಂಡು ಜನಸಂಖ್ಯೆಯನ್ನ ಯಶಸ್ವಿಯಾಗಿ ನಿಯಂತ್ರಣ ಮಾಡಿದ್ವೋ, ಅಂದ್ರೆ ದಕ್ಷಿಣದ ರಾಜ್ಯಗಳು, ಅವರಿಗೆ ಈಗ ರಾಜಕೀಯವಾಗಿ ಹಿನ್ನಡೆ ಆಗ್ತಿದೆ ಅನ್ನೋದು ವಿಪಕ್ಷಗಳ ಪ್ರಮುಖವಾದ. ಇದು ಒಂದು ರೀತಿ ಮಾಡಿದ ಒಳ್ಳೆ ಕೆಲಸಕ್ಕೆ ಶಿಕ್ಷೆ ಕೊಟ್ಟಾಗೆ ಆಗುತ್ತೆ ಅನ್ನೋದು ಚರ್ಚೆಯ ಮುಖ್ಯ ವಿಷಯ. ಸರಿ, ಈಗ ದೇಶದ ವಿಷಯಗಳಿಂದ ಸ್ವಲ್ಪ ಹೊರಗೆ ಬಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಒಂದು ದೊಡ್ಡ ಸುದ್ದಿ ಅಂದ್ರೆ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಜೊತೆಗಿನ ಸಂಘರ್ಷ ಬಹುತೇಕ ಮುಗಿದ ಅಧ್ಯಾಯ ಅನ್ನೋ ಹಾಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇದರ ಎಫೆಕ್ಟ್ ತಕ್ಷಣ ಜಾಗತಿಕ ಮಾರುಕಟ್ಟೆ ಮೇಲೆ ಕಾಣಿಸಿದೆ. ಕಚ್ಚಾ ತೈಲದ ಬೆಲೆಗಳು ಇಳಿದಿವೆ, ಹಾಗೆ ಷೇರ್ ಮಾರುಕಟ್ಟೆಗಳು ಕೂಡ ಸ್ವಲ್ಪ ಚೇತರಿಸಿಕೊಂಡಿವೆ. ಆದರೆ ಪರಿಸ್ಥಿತಿ ಅಷ್ಟು ಸರಳವಾಗಿಲ್ಲ. ತೆರೆಮರೆಯಲ್ಲಿ ತುಂಬಾ ನಡೀತಿದೆ. ಒಂದು ಕಡೆ ಅಮೆರಿಕ ಇರಾನ್ ಮೇಲಿನ ನಿರ್ಬಂಧಗಳನ್ನು ಮುಂದುವರಿಸಿದೆ. ಇನ್ನೊಂದು ಕಡೆ ದಶಕಗಳ ನಂತರ ಇಸ್ರೇಲ್ ಮತ್ತು ಲೆಬನಾನ್ ಮುಖಾಮುಖಿ ಮಾತುಕತೆ ನಡೆಸಿವೆ. ಈ ನಡುವೆ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸೋಕೆ ಪ್ರಯತ್ನ ಮಾಡ್ತಿದ್ರೆ, ರಷ್ಯಾ ಮಾತ್ರ ಇರಾನ್ ಪರವಾಗಿ ಗಟ್ಟಿಯಾಗಿ ನಿಂತಿದೆ. ಒಟ್ಟಿನಲ್ಲಿ ಅಲ್ಲಿನ ರಾಜಕೀಯ ತುಂಬ ವೇಗವಾಗಿ ಬದಲಾಗ್ತಿದೆ. ಹಾಗಿದ್ರೆ ನಮ್ಮ ಕರ್ನಾಟಕದಲ್ಲಿ ಏನು ವಿಶೇಷ? ಬನ್ನಿ, ನಮ್ಮ ರಾಜ್ಯದ ಪ್ರಮುಖ ವರದಿಗಳ ಕಡೆ ಗಮನ ಹರಿಸೋಣ. ತಂತ್ರಜ್ಞಾನದಲ್ಲಿ ನಮ್ಮ ಕರ್ನಾಟಕ ಯಾವಾಗ್ಲೂ ಮುಂದು. ಈಗ ನೋಡಿ, ಕ್ವಾಂಟಮ್ ಟೆಕ್ನಾಲಜಿ ಅನ್ನೋ ಭವಿಷ್ಯದ ತಂತ್ರಜ್ಞಾನದಲ್ಲಿ ಇಡೀ ದೇಶದಲ್ಲೇ ಒಂದು ಹೊಸ ಮೈಲಿಗಲ್ಲು ಸ್ಥಾಪಿಸಿದೆ. ರಾಜ್ಯ ಸರ್ಕಾರ ಒಂದು ಕ್ವಾಂಟಮ್ ಈಕೋಸಿಸ್ಟಮ್ ಮ್ಯಾಪ್ ಅನ್ನ ಬಿಡುಗಡೆ ಮಾಡಿದೆ. ಅಂದ್ರೆ ಈ ಕ್ಷೇತ್ರದಲ್ಲಿರೋ ಎಲ್ಲಾ ಸಂಸ್ಥೆಗಳು, ಸ್ಟಾರ್ಟ್ಅಪ್ಗಳು, ಸಂಶೋಧಕರನ್ನ ಒಂದೇ ಕಡೆ ತರೋ ಒಂದು ಪ್ಲಾನ್. ಈ ರೀತಿ ಮಾಡಿದ ದೇಶದ ಮೊದಲ ರಾಜ್ಯ ನಮ್ಮ ಕರ್ನಾಟಕ. ಇದನ್ನ ಸುಮ್ನೆ ಘೋಷಿಸಿ ಬಿಟ್ಟಿಲ್ಲ. ಇದರ ಹಿಂದೆ ದೊಡ್ಡ ಪ್ಲಾನ್ ಇದೆ. ಸರ್ಕಾರ ಹಲವು ಕ್ರಮಗಳನ್ನ ತಗೊಂಡಿದೆ. ಇದಕ್ಕಾಗಿ ಒಂದು ಟಾಸ್ಕ್ ಫೋರ್ಸ್ ರಚನೆ ಆಗಿದೆ. QCity ಅನ್ನೋ ಒಂದು ಹಬ್ ಸ್ಥಾಪನೆ ಆಗ್ತಿದೆ. ಅಷ್ಟೇ ಅಲ್ಲ, ಕೌಶಲ್ಯ ಅಭಿವೃದ್ಧಿಗೆ ಮತ್ತು ಸ್ಟಾರ್ಟ್ಅಪ್ಗಳಿಗೆ ಕೋಟ್ಯಾಂತರ ರೂಪಾಯಿ ಅನುದಾನವನ್ನ ಮೀಸಲಿಟ್ಟಿದೆ. ಇದನ್ನ ಡೀಪ್ ಟೆಕ್ ದಶಕ ಅಂತ ಘೋಷಿಸಿರೋದು ಸರ್ಕಾರದ ಬದ್ಧತೆಯನ್ನ ತೋರಿಸುತ್ತೆ. ಈಗ ಆಡಳಿತಾತ್ಮಕ ಬೆಳವಣಿಗೆ ಕಡೆ ಬರೋಣ. ನಮ್ಮ ಮುಖ್ಯಮಂತ್ರಿಗಳು ಇತ್ತೀಚೆಗೆ ಪ್ರಧಾನಮಂತ್ರಿಯವರನ್ನ ಭೇಟಿಯಾಗಿ
ರಾಜ್ಯದ ಪರವಾಗಿ 18 ಪ್ರಮುಖ ಬೇಡಿಕೆಗಳ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ. ಈ ಬೇಡಿಕೆಗಳಲ್ಲಿ ಕೆಲವು ಬಹಳ ಮುಖ್ಯವಾದವು. ಮೀಸಲಾತಿಯನ್ನ 9ನೇ ಶೆಡ್ಯೂಲ್ಗೆ ಸೇರಿಸಬೇಕು, ಕೋಲಾರದಲ್ಲಿ ರೈಲ್ವೆ ಕೋಚ್ ಫ್ಯಾಕ್ಟರಿ ಆಗಬೇಕು, ಬೆಂಗಳೂರಿನ ಅಭಿವೃದ್ಧಿಗೆ 6,000 ಕೋಟಿ ಬೇಕು, ಹಾಗೂ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಪ್ರತಿ ವರ್ಷ 5,000 ಕೋಟಿ ಅನುದಾನ ಕೊಡಬೇಕು ಅನ್ನೋದು ಪ್ರಮುಖ ಬೇಡಿಕೆಗಳಾಗಿವೆ. ಇದರ ಜೊತೆಗೆ ರಾಜ್ಯಕ್ಕೆ ತುಂಬಾನೇ ಮುಖ್ಯವಾದ ನೀರಾವರಿ ಯೋಜನೆಗಳ ಬಗ್ಗೆನೂ ಒತ್ತಾಯಿಸಿದ್ದಾರೆ. ಕೃಷ್ಣಾ ಜಲ ವಿವಾದದ ತೀರ್ಪನ್ನ ಬೇಗ ಜಾರಿ ಮಾಡಿ ಮೇಕೆದಾಟು ಯೋಜನೆಗೆ ಕ್ಲಿಯರೆನ್ಸ್ ಕೊಡಿ, ಹಾಗೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಘೋಷಣೆ ಮಾಡಿರೋ ಹಣವನ್ನ ಬಿಡುಗಡೆ ಮಾಡಿ ಅಂತ ಬಲವಾಗಿ ಕೇಳ್ಕೊಂಡಿದ್ದಾರೆ. ಇನ್ನು ಶಿಕ್ಷಣ ಕ್ಷೇತ್ರದ ವಿಷಯ, ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಸೆಳೆಯೋಕೆ ರಾಜ್ಯಾದ್ಯಂತ ಶಾಲೆ ಚಲೋ ಅಂತ ಒಂದು ದೊಡ್ಡ ಅಭಿಯಾನ ಶುರುವಾಗಿದೆ. ಇದರ ಉದ್ದೇಶ ತುಂಬಾ ಸ್ಪಷ್ಟವಾಗಿದೆ. ಸರ್ಕಾರಿ ಶಾಲೆಗಳ ಮೇಲೆ ಜನರಿಗೆ ನಂಬಿಕೆ ಬರೋ ಹಾಗೆ ಮಾಡಿ 2026-27ರ ಒಳಗೆ ಮಕ್ಕಳ ದಾಖಲಾತಿಯನ್ನು ಹೆಚ್ಚಿಸಬೇಕು. ಇದಕ್ಕಾಗಿ ಶಿಕ್ಷಕರನ್ನೇ ದಾಖಲಾತಿ ರಾಯಭಾರಿಗಳಾಗಿ ಮಾಡಿರೋದು ಒಂದು ವಿಶೇಷ. ಕೊನೆಯದಾಗಿ ರಾಜ್ಯದ ಪ್ರತಿಷ್ಠಿತ ಪ್ರಶಸ್ತಿಗಳ ಬಗ್ಗೆ ನೋಡೋಣ. 2025-26ನೇ ಸಾಲಿನ ಪ್ರಶಸ್ತಿಗಳು ಘೋಷಣೆಯಾಗಿವೆ. ರಾಜ್ಯದ ಅತ್ಯುನ್ನತ ಗೌರವಗಳಲ್ಲಿ ಒಂದಾದ ಬಸವ ರಾಷ್ಟ್ರೀಯ ಪುರಸ್ಕಾರ ಬೆಳಾಳ್ಳ ಸಿದ್ದರಾಮ್ ಶರಣರಿಗೆ ಹಾಗೂ ಸಾಹಿತ್ಯ ಕ್ಷೇತ್ರದ ಪಂಪ ಪ್ರಶಸ್ತಿ ಖ್ಯಾತ ಸಾಹಿತಿ ದೇವನೂರು ಮಹಾದೇವ ಅವರಿಗೆ ಸಂದಿದೆ. ಇವುಗಳ ಜೊತೆಗೆ ಸಾಹಿತ್ಯ, ಸಮಾಜ ಸೇವೆ, ರಂಗಭೂಮಿ, ಜಾನಪದ ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಹಲವು ಗಣ್ಯರಿಗೂ ಪ್ರಶಸ್ತಿಗಳನ್ನು ಘೋಷಿಸಲಾಗಿದೆ. ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿಯಿಂದ ಹಿಡಿದು ಡಾಕ್ಟರ್ ಗುಬ್ಬಿ ವೀರಣ್ಣ ಪ್ರಶಸ್ತಿವರೆಗೂ ಹಲವು ಸಾಧಕರನ್ನು ಗೌರವಿಸಲಾಗಿದೆ. ಇವತ್ತಿನ ಈ ಚರ್ಚೆಯನ್ನ ಒಂದು ಗಂಭೀರವಾದ ಪ್ರಶ್ನೆಯೊಂದಿಗೆ ಮುಗಿಸೋಣ. ಜನಸಂಖ್ಯೆಯ ಆಧಾರದ ಮೇಲೆ ನಡೆಯೋ ಈ ಕ್ಷೇತ್ರ ಪುನರ್ವಿಂಗಡಣೆಯಿಂದ ಉತ್ತರ ಭಾರತದ ರಾಜ್ಯಗಳಿಗೆ ರಾಜಕೀಯ ಶಕ್ತಿ ಹೆಚ್ಚಾದ್ರೆ ನಮ್ಮ ಒಕ್ಕೂಟ ವ್ಯವಸ್ಥೆಯ ಮೇಲೆ, ಅದರಲ್ಲೂ ದಕ್ಷಿಣದ ರಾಜ್ಯಗಳ ಹಕ್ಕು ಮತ್ತು ಹಿತಾಸಕ್ತಿಗಳ ಮೇಲೆ ಇದರ ದೀರ್ಘಕಾಲೀನ ಪರಿಣಾಮ ಏನಾಗಬಹುದು? ಖಂಡಿತವಾಗಿಯೂ ಯೋಚಿಸಬೇಕಾದ ವಿಷಯ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ.